ಸರ್ ನಮಸ್ತೆ ರೀ. ನಮಸ್ಕಾರ ಸರ್. ತಮ್ಮ ಪರಿಚಯ ಹೇಳ್ರಿ ಸರ್. ಅಜ್ಜಪ್ಪ ಕುಲಗೋಡ ಅಂತ ಹೇಳಿ ಸರ್. ಹಾಂ ಸರ್. ಇದು ಇಲ್ಲಿ ನಮ್ಮ ಗೋಶಾಲೆಯಲ್ಲಿ ದೇಶಿ ಬೆಂಡೆ ಅಂತ ಹೇಳಿ ಒಂದು ಒಳ್ಳೆ ಹಳೆ ತಳಿಗಳನ್ನ ನಾವು ಅದನ್ನ ಕಾಯ್ಕೊಂಡು ಬಂದಿವ್ರಿ, ಸಂರಕ್ಷಣೆ ಮಾಡ್ಕೊಂಡ್ ಬಂದಿದೀವಿ. ಇದು ಭಾಳ ಅಂದ್ರೆ ಒಂದ್ 3 ರಿಂದ 4 ಇಂಚ್ ಲಾಸ್ಟ್ ಅಷ್ಟ ಆಗ್ತತ್ರಿ, ಜಾಸ್ತಿ ಉದ್ದ ಆಗಲ್ರಿ. ಇದು ಭಾಳ ಸಣ್ಣದ ಇರ್ತತ್ರಿ. ಈ ಬೀಜಕ್ಕೆ ಬಿಟ್ರೇನ್ ಸರ್? ಈಗ ಬೀಜಕ್ ಬಿಟ್ಕೊಂಡಿವಿ ಸರ್. ಮೊದ್ಲೇ ಕಾಯಿನ ನಾವೆಲ್ಲ ಬೀಜಕ್ ಬಿಟ್ಕೊಂಡಿರ್ತೀವಿ. ಇದ್ರ ವಿಶೇಷತೆ ಏನ್ ಸರ್? ವಿಶೇಷತೆ ಅಂದ್ರೆ ಇದನ್ನ ನಾವು ಹಳ್ಳಿ ಒಳಗೆಲ್ಲ ರೊಡಗ ಅಂತ ಹೇಳಿ ಮಾಡ್ತಿದ್ರಿ. ಬೆಂಡಿಕಾಯಿ ಸಾಂಬಾರ್, ಈಗ ಸಾಂಬಾರ್ ಅಂತೀವಲ್ರಿ, ಅದಕ್ಕೊಂದು ರೊಡಗ ಅಂತಿದ್ರಿ. ಅದ್ರೊಳಗೆಲ್ಲ ಇದನ್ನ ಹೆಚ್ಚು ಹಾಕಿ ಚಲೋ ತಂಗೆ ಕುದಿಸಿದ್ರ ಅಂತಂದ್ರೆ ಇಷ್ಟು ಟೇಸ್ಟ್ ಹಾಕಿತ್ತಲ್ರಿ, ಭಾರಿ ಇದು ರೊಡಗ ಚಲೋ ಆಗ್ತೈತಿ. ಅನ್ನದೊಳಗೆ ಹಾಕೊಂಡು ತಿನ್ನಲಿ. ಇದನ್ನ ನೀವು ಸಂರಕ್ಷಿಸ್ಕೊಂಡು ಹೊಂಟ್ರಿ? ಹೌದೌದ್ರಿ. ಇದು ಭಾಳ ವರ್ಷದಿಂದ ನಾವು ಹಿಡ್ಕೊಂಡ್ ಬಂದಿದ್ದೀವಿ ತಳಿಯನ್ನು. ಇದ್ರ ಬೀಜ ಬೇಕಂದ್ರೆ ಬೇರೆ ರೈತರು ಯಾರಾದ್ರೂ ಕೇಳಿದ್ರೆ ಕೊಡ್ತೀವಿ? ಬೀಜ ಸಾಕಷ್ಟು ನಮ್ಮ ಕಡೆ ಹೇರಳ ಐತಿ, ಬೀಜ ತೆಗೆದಿಟ್ಕೊಂಡಿದ್ದೀವಿ. ಓಕೆ ಸರ್. ಫ್ರೆಂಡ್ಸ್ ನೋಡ್ಬೋದು, ದೇಶಿ ತಳಿಯ ಬೀಜ, ವಿಶೇಷ ಬೆಂಡೆ ತಳಿ. ಇದು ಕೌಜಲ್ಗಿಯ ಗೋಶಾಲೆಯಲ್ಲಿ ನೋಡೋಕ್ಕೆ ಸಿಕ್ಕಿತ್ತು. ನಿಮಗೂ ಕೂಡ ಈ ವಿಶೇಷವಾದಂಥ ಬೆಂಡೆಯ ಬೀಜ ಬೇಕಾದರೆ ನಾನು ನಂಬರನ್ನು ಹಾಕಿರ್ತೀನಿ, ಸಂಪರ್ಕ ಮಾಡಿ ಬೀಜವನ್ನು ಪಡಿಬೋದು.